ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ EWS ಸರ್ಟಿಫಿಕೇಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಇತ್ತೀಚೆಗೆ ಗಮನಿಸ್ತಾ ಇರಬಹುದು, ಎಲ್ಲ ಒಂದು ಸರ್ಕಾರಿ ಒಂದು ಉದ್ಯೋಗಗಳಿಗೆ ಹಾಗೆಯೇ ಶಿಕ್ಷಣದಲ್ಲಿ ನಿಮಗೆ EWS ಸರ್ಟಿಫಿಕೇಟ್ ಅನ್ನು ಈಗ ಕೇಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ರೈಲ್ವೆಯಲ್ಲಿ ಅಪ್ಲೈ ಮಾಡಬೇಕಾದ್ರೂ ಕೂಡ ನಿಮಗೆ EWS ಸರ್ಟಿಫಿಕೇಟ್ ಬಗ್ಗೆ ನೀವು ನೋಡಿರ್ಬೋದು. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ EWS ಸರ್ಟಿಫಿಕೇಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿವರಗಳನ್ನು ನೀಡಲಿದ್ದೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಫ್ರೆಂಡ್ಸ್ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಸ್ನೇಹಿತರೆ, ಈ EWS ಸರ್ಟಿಫಿಕೇಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಈಗ ಸದ್ಯದಲ್ಲಿ ಇರ್ತಕ್ಕಂಥ ರಿಸರ್ವೇಶನ್ ಅಂದ್ರೆ ಮೀಸಲಾತಿ ಹೇಗೆ ಇದೆ ಎಂಬುದನ್ನು ಕೂಡ ಒಮ್ಮೆ ನೋಡ್ಕೊಂಡ್ ಬಿಡೋಣ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಾಣ್ತಾ ಇರೋದು ಒಂದು ಮೀಸಲಾತಿಯ ಚಾರ್ಟ್, ಅಂದ್ರೆ ಈಗ ರಿಸರ್ವೇಶನ್ ಚಾರ್ಟ್. ಸದ್ಯ ಇರ್ತಕ್ಕಂಥ ಒಂದು ರಿಸರ್ವೇಶನ್ ಇಲ್ಲಿ ನಿಮ್ಗೆ ತಿಳಿಸಲಾಗಿದೆ. ಇಲ್ಲಿ ನೀವು ಕಾಣ್ಬೋದು ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ ಈಗ ST ಅವರಿಗೆ ಎಷ್ಟಿದೆ ಅಂದ್ರೆ 7.5% ಅಷ್ಟು ನಿಮ್ಗೆ ಆ ಒಂದು ರಿಸರ್ವೇಶನ್ ಇದೆ. ಸೊ ಹಾಗೇನೆ ಇಲ್ಲಿ SC ಬಗ್ಗೆ ಹೇಳ್ಬೇಕಾದ್ರೆ ಶೆಡ್ಯೂಲ್ ಕ್ಯಾಸ್ಟ್ ನವರಿಗೆ 15% ಅಷ್ಟು ಮೀಸಲಾತಿ ಇದೆ. ಹಾಗೇನೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟಸ್ ನವರಿಗೆ 27% ಅಷ್ಟು ನಿಮ್ಗೆ ಮೀಸಲಾತಿ ಕೊಡ್ತಾ ಇದ್ದಾರೆ. ಆದ್ರೆ ಉಳಿದ ಒಂದು ಮೇಲ್ವರ್ಗದ ಜಾತಿಗಳಿಗೆ ಯಾವ ರೀತಿಯ ಒಂದು ಮೀಸಲಾತಿ ಇದ್ದಿಲ್ಲ. ಆದ್ರೆ ಈಗ ಕೇಂದ್ರ ಸರ್ಕಾರ ಏನ್ ಮಾಡಿದೆಯಪ್ಪ ಅಂದ್ರೆ ಈಗ ಉಳಿದ ಒಂದು 50.5% ನಲ್ಲಿ ಒಂದು 10% ನಷ್ಟು ಒಂದು EWS ಅಂತ ಮಾಡಿದ್ದಾರೆ. ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಮೇಲ್ವರ್ಗದ ಜಾತಿಗಳಿಗೆ ಆಗಿರ್ಲಿ ಅಥವಾ ಒಂದು SC ಆಗಿರ್ಲಿ, ST ಆಗಿರ್ಲಿ ಅಥವಾ OBC ಆಗಿರ್ಲಿ, ಎಲ್ಲವೂ ಸೇರಿ ಅಲ್ಲಿರ್ತಕ್ಕಂಥ ಒಂದು ಮೀಸಲಾತಿ ಯಾರಿಗೆ ಸಿಗೋದಿಲ್ವೋ ಅಂತವರು ಇಲ್ಲಿ EWS ನಲ್ಲಿ 10% ಪಡಿತಾರೆ. ಇದು ಜನರಲ್ ಮೆರಿಟ್ ನವರಿಗೂ ಅನ್ವಯಿಸುತ್ತೆ, SC ST OBC ಅವರಿಗೂ ಕೂಡ ಅನ್ವಯಿಸುತ್ತೆ. ಇಲ್ಲಿ SC ST OBC ಅವರಿಗೆ ಯಾಕೆ ಅನ್ವಯಿಸುತ್ತಪ್ಪ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರ ಇನ್ಕಮ್ ಜಾಸ್ತಿ ಇರಬಹುದು ಅಥವಾ ಇನ್ಯಾವುದೇ ಕಾರಣಗಳಿಂದ ಅವರಿಗೆ ಅಲ್ಲಿ ಮೀಸಲಾತಿ ದೊರಕದೇ ಇರಬಹುದು. ಅಂತವರು ಕೂಡ EWS ಅಲ್ಲಿ ಬರ್ತಾರೆ. ಹಾಗೇನೆ ಇಲ್ಲಿ ಜನರಲ್ ಮೆರಿಟ್ ನವರು ಅಂದ್ರೆ ಮೇಲ್ವರ್ಗದ ಜಾತಿ ಆಗಿರ್ಲಿ, ಇಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಅವರ ಇನ್ಕಮ್ ತುಂಬಾನೇ ಕಡಿಮೆ ಇರುತ್ತೆ, ಎಕನಾಮಿಕಲಿ ವೀಕರ್ ಆಗಿರುತ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವರು EWS ಸರ್ಟಿಫಿಕೇಟ್ ಮಾಡ್ಕೊಂಡು ಅವರು ಈ 10% ಮೀಸಲಾತಿಯಲ್ಲಿ ಅವರು ಪಡಿಬಹುದು. ಇನ್ನು ಸ್ನೇಹಿತರೆ, ಈ ಒಂದು EWS ಸರ್ಟಿಫಿಕೇಟ್ ಪಡ್ಕೊಳ್ಬೇಕಾದ್ರೆ ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಅದನ್ನು ಕೂಡ ಒಮ್ಮೆ ನೋಡ್ಕೊಂಡ್ ಬಿಡೋಣ. ಸ್ನೇಹಿತರೆ, ಕಾಣ್ತಾ ಇರೋದು ನಿಮ್ಗೆ ಇದು EWS ಸರ್ಟಿಫಿಕೇಟ್ ನ ಒಂದು ಫಾರ್ಮ್ಯಾಟ್. ಇದೇ ಫಾರ್ಮ್ಯಾಟ್ ಅಲ್ಲಿ ನೀವು EWS ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಾನು ಇದನ್ನ ನಮ್ಮ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಆ ಮೂಲಕ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀವು EWS ಸರ್ಟಿಫಿಕೇಟ್ ಆಗಿ ಮಾಡಿಸ್ಕೊಳ್ಬಹುದು. ಸ್ನೇಹಿತರೆ, ಇಲ್ಲಿ ಕಾಣಬಹುದು EWS ಸರ್ಟಿಫಿಕೇಟ್ ನಲ್ಲಿ ಮುಖ್ಯವಾಗಿ ಏನಪ್ಪಾ ಇದೆ ಅಂತ ಒಮ್ಮೆ ನೋಡ್ಬಿಡೋಣ. ಸ್ನೇಹಿತರೆ, ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಕೂಡ ಇರುತ್ತೆ. ಈ ಸರ್ಟಿಫಿಕೇಟ್ ನಂಬರ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ನಿಮ್ಗೆ ಈ ಸರ್ಟಿಫಿಕೇಟ್ ನಂಬರ್ ನೀವು ಹಾಕಿಸಿದಾಗ ಏನಾಗುತ್ತೆ, ಅಲ್ಲಿ ನಿಮ್ಗೆ ಈ ನಂಬರ್ ಹಾಗೇನೆ ಡೇಟ್ ಇರುತ್ತಲ್ಲ, ಅಲ್ಲಿಂದ ಒಂದು ವ್ಯಾಲಿಡ್ ಪೀರಿಯಡ್ ಕೊಡ್ತಾರೆ. ಆ ವ್ಯಾಲಿಡ್ ಪೀರಿಯಡ್ ವರೆಗೆ ಮಾತ್ರ ಇದು ನಿಮಗೆ ವ್ಯಾಲಿಡ್ ಆಗಿರುತ್ತೆ. ಈ ವ್ಯಾಲಿಡ್ ಮುಗಿದ ನಂತರ ಇನ್ ಕೇಸ್ ಈಗ 6 ತಿಂಗಳು ಕೊಟ್ರೆ ಅನ್ಕೊಡ್ರಿ, 6 ತಿಂಗಳ ನಂತರ ಅದು ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಮತ್ತೆ ಅದನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಒಂದ್ ವೇಳೆ ಅದು 1 ವರ್ಷ ಕೊಟ್ಟಿದ್ರೆ ನಿಮಗೆ 1 ವರ್ಷದ ನಂತರ ನಿಮಗೆ ಇನ್ವ್ಯಾಲಿಡ್ ಆಗುತ್ತೆ. 1 ವರ್ಷದ ನಂತರ ಮತ್ತೆ ಹೊಸ ಸರ್ಟಿಫಿಕೇಟ್ ಅನ್ನ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ಇನ್ನು ಕೆಳಗೆ ಬಂದ್ರೆ ಇಲ್ಲಿ ಹೆಸರು ಅಡ್ರೆಸ್ ಎಲ್ಲ ಕೊಡ್ತಾರೆ. ಹಾಗೇನೆ ಇಲ್ಲಿ ಇನ್ನೊಂದು ಹೇಳ್ತಾರೆ ನೋಡಿ ಸ್ನೇಹಿತರೆ, ಇಲ್ಲಿ ಇಸ್ ಅಂಡ್ ಅವರ್ ಫ್ಯಾಮಿಲಿ ಈಸ್ ಬಿಲೋ 8 lakh ಅಂತ ಹೇಳ್ತಾ ಇದ್ದಾರೆ. ಯಾರ ಒಂದು ಫ್ಯಾಮಿಲಿ 8 ಲಕ್ಷಕ್ಕಿಂತ ಕಡಿಮೆ ಇದ್ದಂತ ಆದಾಯ ಇರೋರು ಮಾತ್ರ ಇಲ್ಲಿ ಅಪ್ಲೈ ಮಾಡ್ಕೊಳ್ಬೇಕಂತ ಹೇಳ್ತಾರೆ. 8 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇದ್ದವರು ಇಲ್ಲಿ EWS ಸರ್ಟಿಫಿಕೇಟ್ ಪಡ್ಕೊಳ್ಳೋಕೆ ಆಗಲ್ಲ. ಹಾಗೇನೆ 5 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಹೇಳ್ತಾರೆ. 5 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದವರು ಮಾತ್ರ ಇಲ್ಲಿ ಅಪ್ಲೈ ಮಾಡುವುದು, ಅದಕ್ಕಿಂತ ಮೇಲ್ಪಟ್ಟು ಇದ್ದವರು ಅಪ್ಲೈ ಮಾಡಕ್ಕೆ ಬರಲ್ಲ. ಹಾಗೇನೆ ರೆಸಿಡೆನ್ಷಿಯಲ್ ಫ್ಲಾಟ್ 1000 ಸ್ಕ್ವೇರ್ ಫೀಟ್ ಅಲ್ಲಿ ಇದ್ರೆ ಅವರು ಅಪ್ಲೈ ಮಾಡೋಕೆ ಬರೋದಿಲ್ಲ. 1000 ಸ್ಕ್ವೇರ್ ಫೀಟ್ ಇಂತ ಕೆಳಗಿದ್ದವರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಹಾಗೇನೆ ರೆಸಿಡೆನ್ಷಿಯಲ್ ಪ್ಲಾಟ್ ಅಂದ್ರೆ ಜಾಗಗಳು ನಿಮ್ಗೆ 100 ಸ್ಕ್ವೇರ್ ಹ್ಯಾಡ್ಸ್ ಅಂದ್ರೆ 300 ಸ್ಕ್ವೇರ್ ಫೀಟ್ ಆಗುತ್ತೆ. ಈ 300 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚಿದ್ರೆ ಅಂತವ್ರು ಇಲ್ಲಿ ಅಪ್ಲೈ ಮಾಡಕ್ಕೆ ಬರಲ್ಲ. ಹಾಗೇನೆ 200 ಸ್ಕ್ವೇರ್ ಫೀಟ್ ರೆಸಿಡೆನ್ಷಿಯಲ್ ಪ್ಲಾಟ್ ಮನೆ ಏನಿದ್ರೆ 800 ಸ್ಕ್ವೇರ್ ಫೀಟ್ ಅಂದ್ರೆ ಇಲ್ಲಿ ನಿಮ್ಗೆ 600 ಸ್ಕ್ವೇರ್ ಫೀಟ್ ಅಷ್ಟು ಆಗುತ್ತೆ. ಸೊ ಅವರು ಕೂಡ ಇಲ್ಲಿ ನಿಮ್ಗೆ ಅಪ್ಲೈ ಮಾಡಕ್ಕೆ ಬರಲ್ಲ. ಸೊ ಆನಂತರ ಇಲ್ಲಿ
ಕೆಲವೊಂದು ಇಲ್ಲೊಂದು ಎರಡನೇದೊಂದು ಕಾಲಮ್ ಕೊಟ್ಟಿದ್ದಾರೆ, ಶ್ರೀಮತಿ ಕುಮಾರ್ ಬಿಲಾಂಗ್ಸ್ ಟು SC ಅಷ್ಟ ಅಥವಾ ST ಅಥವಾ ಬ್ಯಾಕ್ವರ್ಡ್ ಕಾಸ್ಟ್ ಇದರಲ್ಲಿ ಇದ್ದು ಅವರು ಅಲ್ಲಿ ರೆಕಗ್ನೈಸ್ ಆಗಿರಲ್ಲ ಎಂಬ ಬಗ್ಗೆ ಇಲ್ಲಿ ಕೂಡ ಅವರು ಸರ್ಟಿಫಿಕೇಶನ್ ಕೊಡ್ಬೇಕಾಗುತ್ತೆ. ಅಂದ್ರೆ ಅಲ್ಲಿ ರಿಸರ್ವೇಶನ್ ತಗೊಳ್ಳೋದಿಲ್ಲ ಅಂತ ಅವರು ಇಲ್ಲಿ ಕೊಡ್ಬೇಕಾಗುತ್ತೆ. ಸೊ ಅದೆಲ್ಲ ನಂತರ ಇಲ್ಲಿ ಕೆಳಗೆ ಒಂದು ಫೋಟೋ ಇರುತ್ತೆ, ಇಲ್ಲಿ ಹಚ್ಚಬೇಕಾಗುತ್ತೆ. ಆ ನಂತರ ಇಲ್ಲಿ ನಿಮಗೆ ತಹಸೀಲ್ದಾರ್ ಅಥವಾ ಒಂದು ಗೆಜೆಟೆಡ್ ಆಫೀಸರ್ ಯಾರು ಇರ್ತಾರೆ ಅವರು ಇಲ್ಲಿ ನಿಮಗೆ ಸೀಲ್ ಅಂಡ್ ಸಿಗ್ನೇಚರ್ ಹಾಕಿ ಅವರು ಇಲ್ಲಿ ಸಹಿ ಮಾಡ್ತಾರೆ. ಇದು ಆಗ ವ್ಯಾಲಿಡ್ ಆಗುತ್ತೆ. ಸ್ನೇಹಿತರೆ, EWS ಸರ್ಟಿಫಿಕೇಟ್ ಬಗ್ಗೆ ನಿಮ್ಮಲ್ಲಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕೋದನ್ನ ಮರಿಬೇಡಿ. ಯಾಕೆಂದ್ರೆ ಇದು ಹೊಸದಾಗಿ ಬಂದಿರೋದ್ರಿಂದ ತುಂಬಾ ಒಂದು ಕನ್ಫ್ಯೂಷನ್ಗಳು ಇವೆ. ಸೊ ಅದನ್ನ ಪರಿಹಾರ ಮಾಡ್ಬೇಕಂದ್ರೆ ನಿಮ್ಮ ಕಾಮೆಂಟ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಫ್ರೆಂಡ್ಸ್, ಇದೇ ರೀತಿ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಮ್ಮ ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮದೊಂದು ಲೈಕ್ ಇರಲಿ. ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಕನ್ಫರ್ಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.